ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಎಷ್ಟು ಖುಷಿಯಾಗಿದ್ದೀನಿ ಅಂದ್ಕೊಂಡಿದ್ದೀರಾ? ತವ್ರ ಮನೆಯಿಂದ ಅಮ್ಮ ಬಂದಿದ್ದಾರೆ, ಸೊ ಅದಕ್ಕೆ ಖುಷಿಯಾಗಿದ್ದೇನೆ. ಇವತ್ತು ನಾನು ನಾಗರ ಪಂಚಮಿ ಹಬ್ಬ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಬ್ಬ ಮುಗಿದಿದೆ, ಆದರೂ ನಾವು ಇವಾಗ ಮಾಡ್ತಾಯಿದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡೀನಿ. ಅಮ್ಮ ಬಂದಮೇಲೆ ಹಾಕಿದರೆ ಆಯ್ತು ಅಂತ ಸುಮ್ಮನೆ ಇದ್ದೀನಿ, ಯಾಕಂದರೆ ನನ್ನ ಮಕ್ಕಳು ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಪೂಜೆನ. ರೆಡಿ ಆಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ದೇವಸ್ಥಾನಕ್ಕೆ. ದೇವಸ್ಥಾನ ಇಲ್ಲೇ ಹತ್ರ ಇದೆ, ನಮಗೇನು ದೂರ ಆಗೋದಿಲ್ಲ. ನೋಡಿ ಬಂದೇ ಬಿಡ್ತದೆ ದೇವಸ್ಥಾನ. ಆಲ್ರೆಡಿ ನಮಗೆ ತುಂಬಾ ಸಮೀಪ ಆಗುತ್ತೆ. ನೋಡಿ ನನ್ನ ಮಕ್ಕಳು ಇಬ್ಬರು ದೇವಸ್ಥಾನ ಮುಂದೆನೇ ಆಟ ಆಡ್ತಿದ್ದಾರೆ. ನೋಡಿ ಅವಳು ಹೋಗ್ತಿದ್ದಾಳೆ ಹಾಗೆ. ಅದಕ್ಕೆ ಕರ್ಕೊಂಬರೋಣ ಅಂತ ನಾನು ಹೋಗಿದ್ದೆ. ಇವಾಗ ನನ್ನ ಮಗಳು ಹಾಲು ಹಾಕ್ತಿದ್ದಾಳೆ. ಅಂದರೆ ಒಂದು ಬಟ್ಲದಲ್ಲಿ ಕಾಯಿ ಹೊಡೆದಿರ್ತೀವಲ್ಲ, ಅದೇ ಬಟ್ಟಲಲ್ಲಿ ಹಾಲು ಹಾಕ್ಬಿಟ್ಟು ಅದರಲ್ಲಿ ಒಂದು ಬೆಲ್ಲ ಆಯಿತು ಅಥವಾ ಉಂಡೆ ಆಯಿತು ಇಟ್ಬಿಟ್ಟು ಹಾಕಬೇಕು. ನೋಡಿ ಅವಳು ಹಿಂದಾಸೋಗಿ ಹಾಕ್ತಿದ್ದಾಳೆ. ನೋಡಿ ಆ ಥರ ನಮಸ್ಕಾರ ಮಾಡ್ತಿದ್ದಾಳೆ ಅವಳು. ಪೂಜೆ ಅಂತೂ ಆಯಿತು, ಇನ್ನು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಆಲ್ರೆಡಿ ಬಂದಿದ್ದೀವಿ. ನಾಗರ ಪಂಚಮಿ ಹಬ್ಬ ನಿಮ್ಮೂರಲ್ಲಿ ಯಾವ ಥರ ಮಾಡ್ತಾರಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.